ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಮ್ಮೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಲೋಡಿಗೆ ಹೋಗ್ತಾ ಇದ್ದೀನಿ. ಗಾಡಿ ನಿಲ್ಲಿಸಿ 10 ದಿವಸ ಆಗಿತ್ತು. ಅಹಮದಾಬಾದ್ ಖಾಲಿ ಮಾಡಿ ಬಂದು ಆಕ್ಸಲ್ ಹೋಗಿತ್ತು, ಸಬ್ಬಾಕ್ಸಲ್ಲು. ಅದು ವಾರಂಟಿನಲ್ಲಿ ಬರೋಷ್ಟೊತ್ತಿಗೆ 1 ವಾರ ಆಯಿತು. ಏನು ಲೋಡೇ ಇರಲಿಲ್ಲ. 2 ದಿವಸಲಿದ್ದ ಗಾಡಿ ದುರ್ಗದಿಂದ ರೆಡಿ ಮಾಡಿಸ್ಕೊಂಡ್ಬಂದು ಮನೆ ಹತ್ರ ನಿಲ್ಸ್ಕೊಂಡಿದ್ದೆ. ನಾವು ಮನೆ ಹತ್ರ ಯಾಕೆ ನಿಲ್ಸ್ಕೊಳ್ಳೋದಂದ್ರೆ, ಯಾವ ಟೈಮ್ನಾಗ ಲೋಡ್ ಬಂದ್ರೂ ಪಟ್ಟಣಂಗೆ ಹೋಗ್ಬಿಡ್ಬೋದು. ದುರ್ಗದಾಗ ನಿಲ್ಸಿ ಬಂದರೆ ಅದೇ ಗೊತ್ತೈತೆ, ದುರ್ಗದಾಗ ಡೀಸೆಲ್ ಕದಿಯೋದು. ಅದನ್ನು ದುರ್ಗದಾಗ ನಿಲ್ಸಲ್ಲ, ಮನೆ ಹತ್ರ ಇರುತ್ತೆ. ಲೋಡ್ ಬಂದೇ ಹಂಗೆ ಪಟ್ಟಣಂಗೆ ಲೋಡಿಗೆ ಹೋಗ್ಬೋದು ಅಂತೇಳಿ ಯಾವ ಕಡೆ ಬೇಕಾದರೂ ಹೋಗ್ಬೋದು. ಗಾಡಿ ದುರ್ಗದಾಗ ನಿಲ್ಸಿದ್ರೆ ನಾನು ಮನೆಯಿಂದ ದುರ್ಗಕ್ಕೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಷ್ಟೊತ್ತಿಗೆ ಲೇಟ್ ಆಗತ್ತೆ ಅಂತೇಳಿ ನಮ್ಮ ಓನರು ಮನೆ ಹತ್ರನೇ ತಗೊಂಡೋಗ್ಬಿಡಂತಾನೆ. ಇವಾಗ ನಾವು ಇಲ್ಲಿಂದ ಶಿವಮೊಗ್ಗ ಹೋಗ್ಬೇಕು. ಶಿವಮೊಗ್ಗದಿಂದ ಲೋಡ್ ಆಗೋದಿನ್ನ ಏನು ಲೋಡ್ ಅಂತ ಹೇಳಿಲ್ಲ, ಒಟ್ಟು ಶಿವಮೊಗ್ಗಕ್ಕೆ ಬಾ ಅಂತ ಹೇಳಿದ್ದಾರೆ. ನಮ್ಮ ಆಫೀಸ್ನವ್ರಿಗೆ ಫೋನ್ ಮಾಡಿ ಶಿವಮೊಗ್ಗದಿಂದ ಆಯ್ತು ಹೋಗಪ್ಪ ಅಂತ ಹೇಳಿದ್ರು. ಅದೇ ನಮ್ಮದು ರಾಜಸ್ಥಾನಿ ಟ್ರಾನ್ಸ್ಪೋರ್ಟಿಂದ ತುಂಬ್ತಿರೋದು ನಾವು. ಏನು ಲೋಡ ಗೊತ್ತಿಲ್ಲ, ಮಕ್ಳು ಏನೋ ಭತ್ತ ಭತ್ತ ಶಿವಮೊಗ್ಗದಿಂದ ಇವಾಗೇನು ಬರೋ ಡೌಟು, ಏನಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇವಾಗ ಆಗಲೇ ಟೈಮ್ ಬಂದು 10 ಗಂಟೆ ಆಗೈತೆ. ಬೇಗ ದುರ್ಗಕ್ಕೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಏರ್ ಚೆಕಪ್ ಎಲ್ಲ ಮಾಡ್ಸ್ಕೊಂಡು ಶಿವಮೊಗ್ಗಕ್ಕೆ ಹೋಯ್ತಾ ಇರೋದೆ. ಬನ್ನಿ ದುರ್ಗದಾಗ ಹೋಗಿ ಡೀಸೆಲ್ ಹಾಕ್ಕೊಂಡ್ಮೇಲೆ ಸಿಗೋಣ. ಕಾಫಿ ಒಟ್ಟಂತಕೂರು ಕಾಫಿ ಬೀಜದ್ದು ಆನಂದಿಗೆ. ಆನಂದ್ ಅಂದರೆ ಅಹಮದಾಬಾದಿಂದ ಹಿಂದೆನೇ ಇರೋದು, 30 ಕಿಲೋಮೀಟ್ರು ಅಲ್ಲಿಗೆ. ಇವತ್ತೇ ಲೋಡ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಕಾಫಿ ಬೀಜದ ಫ್ಯಾಕ್ಟ್ರಿ ಇರುತ್ತಲ್ಲ ಅಲ್ಲಿಗೆ. ಅದನ್ನೇನು ಮಾಡ್ತಾರೆ ಅಂದರೆ ಬಾಯ್ಲರಿಗೆ ಸುಡೋಕ್ಕೆ. ಅಲ್ಲಿ ಲೋಡ್ ಹೋಗ್ತಿರ್ತಂತೆ. ನಾನು ಒಂದ್ಸಲಿ ಆ ಗಾಡಿಯಾಗ ಒಂದು ಟ್ರಿಪ್ ತುಂಬ್ಕೊಂಡು ಹೋಗಿದ್ದೆ. ಇವಾಗ ಈ ಗಾಡಿಯಾಗ ಹೋಗ್ತಾ ಇದ್ದೀನಿ. ಅನ್ನಚ್ಚಿ ಗಾಡಿ ಹೊಡಿತಿರ್ತವೆ. ಅದೇನು ಹೇಳ್ಕೊಳ್ಳೋಂಥ ಬಾಡಿಗೆನಿಲ್ಲ, ಕಮ್ಮಿ ಬಾಡಿಗೆ. ಅದ್ರಾಗ ಏನು ಮಾಡ್ತೀರ, ಹೋಗೋಣ, ಏನೂ ಮಾಡೋಂಗಿಲ್ಲ. ಡೀಸೆಲ್ ಫುಲ್ ಮಾಡಿಸ್ಕೊಂಡು 0 ಮಾಡಿದ್ದೀನಿ. ಕರೆಕ್ಟಾಗಿ ದುರ್ಗದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತೇಳಿ ಶೋರೂಮ್ನಾಗ ಗಿಪ್ ಎಲ್ಲ ಹಾಕ್ಸಿ ರೆಡಿ ನಿಲ್ಸಿದ್ವಿ. ನೋಡಿ ನಮ್ಮ ದುರ್ಗ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನು ಗಾಳಿ ಚೆಕಪ್ ಮಾಡಿಸಿಲ್ಲ, ಗಾಳಿ ಚೆಕ್ ಮಾಡಿಸಿಲ್ಲ. ಹೊಳಲ್ಕೆರೆ ಹತ್ರ ಬಂದ್ವಿ ನೋಡಿ, ಸೀದಾ ದುರ್ಗದಿಂದ 11:30 ಹೋಗ್ತೀವಿ ಟೈಮ್ ಸರಿಯಾಗಿ. ಇವತ್ತು ಹಾಕ್ಬೋದಿಲ್ಲ, ನಾಳೆ ಹಾಕ್ಬೋದು. ಅದೇ ನಾನು ನೈಟ್ ಬೇಕಾದ್ರೆ ಲೋಡ್ ಮಾಡ್ತಾರೆ. ಮಾಲ್ ರೆಡಿ ಮಾಡೋದದ, ರೆಡಿ ಮಾಡಿ ತುಂಬೋದಲ್ಲ. ಬಿಹಾರಿ ಅಮಲ್ರಿದ್ರೆ 24 hours ಲೋಡಿಂಗ್ ಇರ್ತದೆ. ನೋಡಿ ಹೋಗ್ತಾ ಇದ್ದೀನಿ ಹೊಳಲ್ಕೆರೆ ಕಣಿವೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ. ಹೊಳಲ್ಕೆರೆ ಕೆಳಗೆ ಬರೀ ಎಲ್ಲಿ ನೋಡಿದ್ರೆ ತೆಂಗಿನ ತೋಟ, ಅಡಿಕೆ ತೋಟ ಕಾಣ್ತಿದ್ರು. ಇಲ್ಲಿ ನಿಧಾನವಾಗಿ ಚಲಿಸಿ, ಅಪಘಾತ ವಲಯ. ಓಕೆ, ನಿಧಾನವಾಗಿ ಚಲಿಸೋಣ, ನಿಧಾನಕ್ಕೆ ಹೋಗೋಣ. ಇನ್ನು 6 ಕಿಲೋಮೀಟ್ರ್ ಐತೆ ಅಷ್ಟೇ ಹೊಳಲ್ಕೆರೆ. ಸೀದಾ ಹೋಗ್ತಾ ಇರೋದೆ. ಗಾಳಿ ಚೆಕ್ ಮಾಡಿಸ್ಕೋಬೇಕಾಯ್ತು, ಚೆಕ್ ಮಾಡಿಸಿಲ್ಲ. ಎಲ್ಲ ಚೆಕ್ ಮಾಡಿಸ್ಕೊಂಡು ಹೋಗಿ ಎತ್ತಿಕೊಂಡು ಬನ್ನಿ. ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಗುರು. ಇಷ್ಟೊತ್ತಾಯ್ತು ಲೋಡ್ ಆಗೋಷ್ಟೊತ್ತಿಗೆ, ರಾತ್ರಿ 9 ಗಂಟೆ ಆಯ್ತು. ಅಂದರೆ ನಾವು ಬರೋದೇ ಕಾಯ್ತಿದ್ರು. ನಾವು 1 ಗಂಟೆಗೆ ಲೋಡ್ ಮಾಡಿದ್ರು, ಯಾಕಂದರೆ ಗಾಡಿ ಯಾವುದೂ ಇರಲಿಲ್ಲ. ನಮಗೆ ಕಾಯ್ತಿದ್ರಂತೆ. ಅವರಿಗೆ ನಿನ್ನೆ ಗಾಡಿ ಬೇಕಾಗಿತ್ತಂತೆ, ನಿನ್ನೆ ಕಳಿಸಿಲ್ಲ, ಏನಿಲ್ಲ. ಇವತ್ತು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಅಲ್ಲೇ ಕಡೂರು ದಾಟಿ ಹೋಗ್ತಿರೋದು. ಇನ್ನೊಂದು ಸ್ವಲ್ಪ ಡಬಲ್ ರೋಡ್ ಬರ್ತದೆ ಅಷ್ಟೇ. ಯಾವುದಪ್ಪ ಇದು, ನಾವು ಅಂತರಗಟ್ಟೆ ರೋಡ್ಗೆ, ಅಂತರಗಟ್ಟೆಗೆ ಹೋಗೋದು ಬೇಡ, ಸೀದಾ ಬೀರೂರು ಹೋಗಿ ಬೀರೂರಿಂದ ಅಜ್ಜಂಪುರ ಚೆನ್ನಗಿರಿಗೆ ಹೋದ್ರೆ ಆಯ್ತು, ಬುಕ್ಕಂಬೂದಿ ಮೇಲೆ. ಇಲ್ಲೇ ಸಕ್ಕರೆಪಟ್ಟ ಗುರು, ಚಿಕ್ಕಮಂಗ್ಳೂರು ಹತ್ರ ಇಲ್ಲಿದೆಯಲ್ಲ ಕಾಫಿ ಕಾಫಿ ಫ್ಯಾಕ್ಟ್ರಿ, ಕಾಫಿ ಒಟ್ಟು. ನಾನು ಶಿವಮೊಗ್ಗ ಅನ್ಕೊಂಡು ಬಂದೆ. ಆಮೇಲೆ ನಾನು ಹೊಳಲ್ಕೆರೆ ಹತ್ರ ಬರ್ತಿದ್ದಂಗೆ ಪಾರ್ಟಿ ಫೋನ್ ಮಾಡಿ ಸೀದಾ ಚಿಕ್ಕಮಂಗ್ಳೂರಿಗೆ ಬಂದುಬಿಡ್ರಿ. ಕಡೂರು ದಾಟಿದ ಮೇಲೆ ಚಿಕ್ಕಮಂಗ್ಳೂರು ಹತ್ರನೇ. ಇನ್ನು ಚಿಕ್ಕಮಂಗ್ಳೂರು ಈ ಕಡೆಗೇನೆ ಅದು ಬರೋದು. ಇಲ್ಲಿ ಕಾಫಿ ಎಸ್ಟೇಟ್, ಅಲ್ಲಿಗೆ ಬಂದುಬಿಡ್ರಿ ಅಂತಂದು ಅದಕ್ಕೆ ಬಂದ್ವಿ ನೋಡಿ. ಇದು ಹೋಗ್ತಾ ಇರೋದು ರೋಡ್ನಾಗ. ಅಂತೂ ಇಂತೂ ದುರ್ಗ್ ಬಂದೆ. ದುರ್ಗದಾಗದೀನಿ ನೋಡಿ. NS 13ನಾಗ ಹೋಗ್ತಾ ಇದ್ದೀನಿ. ಇವಾಗೇನು ಹೋಗಲ್ಲ, ಬೆಳಿಗ್ಗೆ ಎದ್ದು ಹೋಗೋದು. ಇವಾಗ ಸೀದಾ ನಮ್ಮೂರಾಗ ಹೋಗಿ ರಾಜಸ್ಥಾನಿ ಹೋಟ್ಲ್ ಐತೆ, ಅಲ್ಲಿ ನಿಲ್ಲಿಸಿ ಮಕ್ಕಂಬಿಡೋದು. ನಿಲ್ಲಿಸಿ ಮಕ್ಕಳೋದಲ್ಲ, ನಿಲ್ಲಿಸಿ ಮನೆಗೆ ಹೋಗೋದು. ಬೆಳಿಗ್ಗೆ ಹೋಗೋದು. ಊರಾಗ ತಗೊಂಡೋಗಿ ನಿಲ್ಲಿಸ್ತಿದ್ದೆ, ಡೀಸೆಲ್ ಕಳ್ತನ ಮಾಡ್ತಾರೆ. ಯಾಕೆ ಬೇಕು ಗುರು, ಊದೋದು ಬಿಟ್ಟು ಬಾರ್ಸೋದು ಹಿಡ್ಕೊಂಡಂಗೆ ಆಗ್ತದೆ. ಫುಲ್ ಟ್ಯಾಂಕ್ ಡೀಸೆಲ್ ಬೇರೆ ಐತೆ. ಯಾರನ್ನ ಕತ್ಕೊಂಡೋದ್ರೆ ಏನು ಮಾಡ್ತೀರಾ? ನಮ್ಮ ದುರ್ಗದಾಗೆ ಓಮಿನಿ ತಗೊಂಡು ಮೋಟ್ರ್ ಇಟ್ಕೊಂಡು ಓಡಾಡ್ತಾರಂತೆ.
ಅದಕ್ಕೆ ಏನು ಡಾಬಾದಾಗೆ ನಿಲ್ಲಿಸಿ ಹೋದ್ರಾತು. ಸೆಕ್ಯೂರಿಟಿಗೆ ಒಂದು 50 ರೂಪಾಯಿ ಕೊಟ್ಟು ಹೇಳೋದ್ರೆ ನೋಡ್ಕೊಂಡಿರು ಬರ್ತೀನಿ ಅಂತೇಳಿ. ಇವಾಗ ನಮ್ಮ ತಮ್ಮಗೆ ಬರೋಕ್ಕೆ ಹೇಳಿದ್ದೀನಿ, ಬಾ ಹೋಟ್ಲ ಹತ್ರ ಅಂತೇಳಿ. ಊರಿಂದ 1 ಕಿಲೋಮೀಟ್ರ್ ಐತೆ ಅಷ್ಟೇ ಡಾಬಾ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದ್ರಾತು. ವಾಚ್ಮೆನ್ಗೆ ಹೇಳಿ ಹೋಗೋದೆ ಬೆಳಿಗ್ಗೆನೆ. ಯಾಕೋ ನಿದ್ದೆ ಬರ್ತೈತೆ ಗುರು. 8-9 ದಿವಸ ಮನೆಗಿದ್ದು ಬೇಜಾರಾಗ್ಬಿಟ್ಟದೆ. ಗಾಡಿ ಓಡ್ಸೋಕ್ಕೆ ಬೇಜಾರು. ಒಬ್ಬನೇ ಅಲ್ಲ ನೋಡಿ, ಯಾರೂ ಇಲ್ಲ. ನಮ್ಮ ದರ್ಶನ ಬಂದಿಲ್ಲ, ಎಕ್ಸಾಮ್ ಆಯ್ತು ಅಂತೇಳಿ. ಅದಕ್ಕೆ ಬೆಳಿಗ್ಗೆ ಹೋಗೋದು. ಒಂಟಿ ಪ್ರಯಾಣ ಅಹಮದಾಬಾದ್ಗೆ. ಬೆಳಿಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಇಲ್ಲಿಂದ ಎದ್ಬಿಟ್ರೆ ನಾನು ಊರಿಂದ ಸಾಯಂಕಾಲದಷ್ಟೊತ್ತಿಗೆ ಟಿಂಬೂರ್ಣಿಗೆ ಹೋಗ್ಬಿಡ್ತೀನಿ. ಟಿಂಬೂರ್ಣಿಯಿಂದ ಮಾಮೂಲಿ ಐತಲ್ಲ ನಗರು, ಇಲ್ಲಾಂದರೆ ಎಲ್ಲ ನಾವು ಹೋಗಿ ಮಕ್ಕಳೋದು ರಾವ್ರಿ ನೋಡೋದು. ನಾಳೆ ಇರಲಿ. ಇವತ್ತು ಸದ್ಯ ಇವತ್ತಿಂದ ಇಲ್ಲೇ ಊರಾಗೆ ಸ್ಟಾಪು. ಬನ್ನಿ ಹೋಗಿ ಊರಾಗ ಹೋಗಿ ಸಿಗೋಣ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೆಳೆಯರಿ. ರಾತ್ರಿ ಬಂದು ಇಲ್ಲೇ ಡಾಬಾದಲ್ಲಿ ನಿಲ್ಲಿಸಿದ್ದೆ. ಹಿಂದೆ ಕಾಣ್ತಿದೆ ನೋಡಿ ಹಳ್ದಿ ಟಾರ್ಪಲ್ಲು. ನಿಲ್ಲಿಸಿ ಮನೆಗೆ ಹೋಗಿದ್ದೆ. ಇವಾಗ ಬಂದು ಹೊಲ್ಟಿದ್ನಿ ಟೀ ಕುಡಿಯೋಣ ಅಂತೇಳಿ. ಯಾರು ಇದ್ದಂಗಿಲ್ಲ ಹೋಟ್ಲಾಗೆ. ಹುಡುಗರು ನಮ್ಮೂರು ಪೆಟ್ರೋಲ್ ಬಂಕ್ ನಿಲ್ಸೋಗಿದ್ದೆ. ಪೆಟ್ರೋಲ್ ಬಂಕ್ ಹತ್ರ ರಾಜಸ್ಥಾನಿ ಡಾಬಾ. ಬೈಕಿಲ್ಲೇ ಬಿಟ್ಟಿನಿ, ಆಮೇಲೆ ಯಾರಿಗಾನು ಹೇಳೋದು. ಇದೆ ಆಗ್ರಾ ಮಥುರಾ ಡಾಬಾ, UP ಡಾಬಾದವರು. ಫಸ್ಟ್ ರಾಜಸ್ಥಾನವ್ರಿದ್ದರು, ಮೇವತ್ನರಿದ್ದರು. ಎಲ್ಲ ಹೋದ್ಮೇಲೆ ಇವರು ಬಂದು ನಿಂತಿರೋದು. ಭಾಳ ದಿವಸ ತಾಲೆ ಬಂದು ಹೋಗಿದ್ದೆ. ಇವಾಗ ಸ್ಟಾರ್ಟ್ ಮಾಡಿ ಕೈ ಬಿಟ್ಟು ಚಾ ಕುಡ್ದು ಬಂದೆ. ಇವಾಗ ಹೋಯ್ತಾ ಇರೋದೆ ಸುಮ್ಮನೆ. 6 ಗಂಟೆ ಆಗೈತೆ ಟೈಮು. 6 ಗಂಟೆ ಆಗೈತೆ ಅಂದರೆ ಸಾಯಂಕಾಲದಷ್ಟೊತ್ತಿಗೆ ಎಲ್ಲಿಗೆ ಮುಟ್ತೀನಿ ಗೊತ್ತೇನು ಗುರು? ಕರಿಮಲ ದಾಟಬೇಕು. ಟಿಂಬೂರ್ಣಿಗೆ ಹೋದ್ರೆ ಸಾಕು 6 ಗಂಟೆಗೆ. ಎಲ್ಲ ದಾಟ್ದಂಗೆ ನಾನು ಬನ್ನಿ ಮೇಡಮ್ ಹೋಯ್ತಾ ಇರೋದೆ ನೋಡಿ. ಇವಾಗ ರೋಡಿಗೆ ತಕ್ಕಂಡು ಸುಮ್ಮನೆ ಸಾಯಂಕಾಲ ಒಂದು 6:30-7 ಗಂಟೆ ಅಷ್ಟೊತ್ತಿಗೆ ಪಂಡ್ರಾಪುರಿಗೆ ಹೋದ್ರೆ ಪಂಡ್ರಾಪುರಿಗೆ ಹಾಕಿದ್ರು. ಟಿಂಬೂರ್ಣಿಗೆ ಏನು ನಗರನಾಗ ಹೋಗಿ ಆಲ್ಟೆ ಆಗೋದು. ಆಲ್ಟಿನ ಬಗ್ಗೆ ಬೇಡ. ಬೆಳಿಗ್ಗೆ ಇವತ್ತು ಎಲ್ಲಿಗಾಕತ್ತೆ ಅಲ್ಲಿಗೆ ಹೋಗೋದೆ ನೈಟು ನೋಡಿ. ಸುಮ್ಮನೆ ಹೋಯ್ತಿರೋದೆ. ಯಾರಿಗಾನ ಹುಡುಗರಿಗೆ ಫೋನ್ ಮಾಡಿ ಹೇಳ್ಬೇಕು ಬೈಕ್ ಬಿಟ್ಟು ಬಂದೀನಿ ಅಂತೇಳಿ. ನಮ್ಮ ಗೆಳೆಯ ಅದಾನೊಬ್ನು, ಅವ್ನಿಗೆ ಹೇಳಿದರೆ ತಗೊಂಬರ್ತಾನೆ. ತಗೊಂಡೋಗಿ ಮನೆ ಹತ್ರ ಬಿಡ್ತಾನೆ. ಇಲ್ಲಾಂದರೆ ನಮ್ಮ ತಮ್ಮಗೆ ಹೇಳಿದರೆ ಹೋಗ್ತಾನೆ, ತಗೊಂಡೋಗಿ ಬಿಟ್ಟು ಹೋಗ್ತಾನೆ. ಮನೆ ಹತ್ರ ತಗೊಂಡೋಗ್ತಾನೆ ಬಂದು. ನಮ್ಮ ದರ್ಶು ಬೇರೆ ಇಲ್ಲ. ದರ್ಶು ಇದ್ದಿದ್ರೆ ಗಾಡಿ ಊರಾಗ ನಿಲ್ಲಿಸಿ ಊರಾಗ ಬಿಟ್ಟು ಹೋಗ್ತಿದ್ದ. ಅವನಿಗೆ ಗಾಡಿ ಹತ್ರ ಬಿಟ್ಟು ಅವನಿಲ್ಲ. ಅವ್ನು ಇಲ್ಲದಕ್ಕೆ ಟೆನ್ಷನು. ಬಟ್ ಡಾಬಾದಾಗೆಲ್ಲ ನಿಲ್ಸಿದ್ರೆ ಆತ ಗಾಡಿನ ನೋಡಿ. ಬೆಳಗ್ಗೆ ವ್ಯೂ ಹೆಂಗೈತೆ, ಸೂಪರ್ ಆಗೈತೆ. ರೋಡನ್ನು ಖಾಲಿ ಇರುತ್ತೆ. ಬೇಸಿಗೆ ನಿಲ್ಲಲ್ಲ, ಮಳೆಗಾಲಲ್ಲ, ಅದಕ್ಕೆ ಹೋಗ್ತಾ ಇರೋದು. ಸ್ವಲ್ಪ ಹೊತ್ತು ಹೋದರೆ ಮಳೆನೂ ಬರ್ಬೋದು ಎಲ್ಲ ನಮ್ಮ ಮುಂದೆ. ಇವಾಗ ನಾನ್ ಸ್ಟಾಪ್ ಹೊಡಿತಾ ಇರೋದೇ ಗುರು. ಕರೆಕ್ಟಾಗಿ 6 ಗಂಟೆಗೆ ಬಿಟ್ಟಿದ್ದೀನಿ ಊರು. ಎಲ್ಲೋಗಿ ಊಟ ಮಾಡ್ತಲ್ಲ, ಊಟ ಅಂತೀನಿ, ತಿಂಡಿಗೆ ನಿಲ್ಸೋದು. ಟೀನು ಕುಡಿದು ಬಿಟ್ಟಿದ್ದೀನಿ. ಸೀದಾ ಬೂದಗುಪ್ಪ ಕ್ರಾಸ್ ದಾಟೆ ಕುಷ್ಟಿಗೆ ಹತ್ರನೇ ಹೋಗಿ ನಿಲ್ಸೋದು ತಿಂಡಿಗೆ, ಫಾಸ್ಟ್ ಫುಡ್ಡಿಗೆ. ಅಲ್ಲಿವರೆಗೆ ಸುಮ್ಮನೆ ಹೋಯ್ತಾ ಇರೋದೆ. ನಮ್ಮ ದೇವಸ್ಥಾನನೇ ಕಾಣಲ್ಲ ಗುರು. ಯಾವುದೋ ಮನೆ ಅಡ್ಡ ಕಟ್ಟಿಬಿಟ್ಟಿದ್ದಾರೆ ಕರೆಕ್ಟಾಗಿ. ಮೊದಲೇ ದೇವಸ್ಥಾನ ದೊಡ್ಡದಿತ್ತು, ಅದ್ರ ಪಕ್ಕದಾಗಿರೋದು ಪೂಜಾರಿದ ಮನೆ ದೊಡ್ಡದಾಗ್ಬಿಟ್ಟೈತೆ. ಹೋಯ್ತಾ ಇರೋದು ಬನ್ನಿ ಊರಿಗೆಲ್ಲ ಬಾಯಿ ಹೇಳಿ. ಹೊಸಪೇಟೆ ಬಂದ್ವಿ. 6 ಗಂಟೆಗೆ ಬಿಟ್ಟು 7:45 ಹೊಸಪೇಟೆ ತಗೊಂಡಿವಿ. ಅಲ್ಲೊಂದು ಟೀಗೆ ಬ್ರೇಕ್ ಹಾಕಿದ್ದೆ. ಅಂದರೆ ಅಲ್ಲಿ ನಾನೊಂದು ಐಟಮ್ ತಗೊಂಬೇಕಾಗಿತ್ತು, ಅದು ಸಿಗುತ್ತೇನಂತ ನಿಲ್ಲಿಸಿದ್ದೆ. ಆದರೆ ಅದು ಇಲ್ಲ ಅಲ್ಲಿ. ಅದು ಅಣ್ಣಚ್ಚಿ ಹೋಟ್ಲಾಗ ಸಿಗೋದು. ಪುದೀನ ಚಟ್ನಿ ಸಿಗ್ತತೆ. ಅದು ಭಾಳ ಚೆನ್ನಾಗಿರ್ತತೆ. ಅದನ್ನ ಕಾಣೋದಂತ ನಿಲ್ಸಿದ್ರೆ ಆ ಹೋಟ್ಲಾಗಿಲ್ಲ ಅಂದ. ಅದಕ್ಕೆ ಬಂದ್ವಿ. ಡ್ಯಾಮಿನ ನೀರು ಗುರು ಏನು ಇಲ್ಲಿಗನ್ನ ಬಂದು ನಿಲ್ತವೆ. ನಾವು ಇಲ್ಲಿಗೆ ಬಂದು ಸ್ಪಾಂಜರ್ ತುಂಬಕ್ಕಾಗಿತ್ತು. ಹೊಸಪೇಟೆಗೆ ಬಂದು ಇದು ಬಾಡಿಗೆ ಕಮ್ಮಿ ಅಂತೇಳಿ ತುಂಬಲಿಲ್ಲ ನಾವು. ಅದು ಹೆಂಗಂದರೆ ನಾವು ಹಿರಿಯೂರಿಂದ ತುಮಕೆ ಬಂದು ಇಲ್ಲಿ ಖಾಲಿ ಮಾಡಿ ಹೊಸಪೇಟೆಗೆ ಮರಿಯಮ್ನಳ್ಳಿ ಫ್ಯಾಕ್ಟ್ರಿಯಿಂದ ತುಂಬ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಹಂಗಾಗಿ ನಾವು ಬೇಡ ಅಂದ್ವಿ. ಅಲ್ಲಿ ನೋಡಿ ಕಾದು ಇಲ್ಲಿ ಅನ್ಲೋಡ್ ಮಾಡಿ ಮತ್ತೆ ಬೇರೆ ಮಾಲ್ ತುಂಬ್ಕೊಂಡು ಹೋಗ್ಬೇಕಂತ ಹೇಳಿದ್ರು. ಅದಕ್ಕೆ ನಾನು ಬೇಡ ಕಾರಣ ಡಬಲ್ ಕೆಲಸ ಮಾಡಲ್ಲ ಅಂತೆ. ಇನ್ನೊಂದು ಸ್ಪಾಂಜರ್ ತುಂಬಿದ್ರೆ ಎಡ ಬಿದ್ದು ಬಿಡ್ತದೆ ಗುರು.
3-4 ಸಲ ಶಾಂಪಲ್ ತೆಗಿತಿರ್ತಾರೆ. ಹಗಲೆಲ್ಲ ಟಾರ್ಪಲ್ ಹಾಕು ತೆಗಿ ಅಂತಂದ್ರೆ ಮನುಷ್ಯನ ಇರ್ತಾನೆ ಗುರು. ಅದಕ್ಕೆ ಸ್ಪಾಂಜರ್ ಲೋಡೇ ಬೇಡ ಅಂದ್ಬಿಟ್ಟೆ ನಮ್ಮ ಸೌಕರ್ಯಗೆ. ಒಂದ್ಸಲಿ ಹಾಕಿ ತೆಗೆದ್ರೆ ಬಿಡು ಅನ್ಬೋದು. ಈಗ ಶಾಂಪಲ್ ತೆಗಿತಾರೆ, ಮತ್ತೆ ಹೊರಕ್ಕೆ ಸೈಡಿಗೆ ತೆಗಿ ಅಂತೇಳಿ ಕಳಿಸ್ತಾರೆ, ಮತ್ತೆ ಟಾರ್ಪಲ್ ಹಾಕ್ಬೋದು. ಬೇಸಿಗೆ ಆದರೆ ಹಂಗೆ ಇರ್ಬೋದು ಟಾರ್ಪಲ್ ಹಾಕ್ದಂಗೆ. ಮಳೆಗಾಲ ಬೇರೆ ಅದೇನಿಲ್ಲ, ಒಂಚೂರು ನೀರು ಬಿತ್ತಂದ್ರೆ ಮುಗ್ದೆ ಹೋತು, ಎಲ್ಲಿ ಕತ್ತಮ್ಮ ದುಕಾನ್ ಬಂದು ಅಂತೇಳಿ ಹೋಗ್ಬಿಡ್ತತೆ. ಅದಕ್ಕೆ ಸುಮ್ಮನೆ ಯಾಕೆ ರಿಸ್ಕೇ ಬೇಡ ಅಂತೇಳಿ ಹೋಗಲಿಲ್ಲ ಲೋಡ್ಗೆ. ಇದು ಒಟ್ಟಿಗೆ ಹೋಗಿದ್ದು ಚಿಪ್ಪೆ ಬರುತ್ತಲ್ಲ, ಅದು ಬಾಯ್ಲರ್ಗೆ ಹೋಗ್ತತಿ. ಇದು ಬಾಯ್ಲರ್ ಫ್ಯಾಕ್ಟ್ರಿಗೆ ಸುಡಕ್ಕೆ ಹೋಗೋದು. ಅಣ್ಣಚ್ಚಿ ಗಾಡಿಗೆ ಅದು ಜಾಸ್ತಿ ಬರೀ ಅಣ್ಣಚ್ಚ ಗಾಡಿಗಳೇ ಹೊಡೆಯೋದು, ಯಾಕಂದ್ರೆ ಬಾಡಿಗೆ ಕಮ್ಮಿ. ಅದನ್ನು ಹೇಳ್ಕೊಳಂತ ಬಾಡಿಗೆನಿಲ್ಲ. ಈಗ 2 ತಿಂಗಳು ಅಷ್ಟೇ ಅನ್ಸೀಸನ್ನು, ಏನು ಮಾಡೋಂಗಿಲ್ಲ. ಇನ್ನು ಹೋಗ್ತಾ ಇರ್ಬೇಕಷ್ಟೇ 2 ತಿಂಗಳು. ಆಮೇಲೆ ಸೀಸನ್ 9ನೇ ತಿಂಗಳಿಂದ ಸೀಸನ್ ಸ್ಟಾರ್ಟ್ ಆಗುತ್ತೆ. ಅವಾಗಲಿಂದನೂ ಅಷ್ಟೇ. ಇದು 2 ತಿಂಗಳು ಜುಲೈ ಆಗಸ್ಟ್ ಐತಲ್ಲ, ಇವು 2 ತಿಂಗಳು ಯಾವ ಕೆಲಸನೂ ಆಗಲ್ಲ, ಏನಿಲ್ಲ, ನೋಡೋಗ್ಲಿರಲ್ಲ. ಏನು ಮಾಡ್ತಾರೆ, ಅಲ್ಲೇ ಡ್ಯಾಮ್ ಹತ್ರ ಬಂದು ನೋಡಿ. ಧನ್ಯವಾದಗಳು, ಥ್ಯಾಂಕ್ಸ್ ಫಾರ್ ವಿಸಿಟ್ ಅಗೇನ್. ನಾವಿನ್ನು ಇವಾಗ ಬರ್ತಾ ಇದ್ದೀವಿ, ಅಲ್ಲೇ ಧನ್ಯವಾದಗಳು ಅಂತಾರಲ್ಲ ಗುರು. ಹೊಸಪೇಟೆ ಡ್ಯಾಮ್ ಕಾಣಿಸ್ತಾ ಇತ್ತು ನೋಡಿ ಲೆಫ್ಟ್ ಸೈಡಿಗೆ. ನೀರು ಬರ್ತಾ ಜಾಸ್ತಿ ನೀರೇ ಬಂದಿಲ್ಲ ಗುರು. ಯಾಕೋ ನಾನು ಹೋದ ವರ್ಷ ಎಲ್ಲಿಗನ್ನ ನೀರಿದ್ದು ಅಂದರೆ ಹಿಂಗೆ ಮೇಲೆ ಬಂದು ಆ ಕಟ್ಟಿಗನ್ನ ಇದ್ವು. ಇವಾಗ ಕಮ್ಮಿ ಆಗಿದ್ದಾವೆ, ಅಂದರೆ ಬಿಟ್ಟಿಲ್ಲ, ನೀರು ಬಿಟ್ಟಿಲ್ಲ, ನೀರು ಬಂದಿಲ್ಲ. ಎಲ್ಲ ಆ ಕಡೆ ಹೋಗ್ತಾ ಇನ್ನೊಂದ್ಸಲಿ ಹಿಂಗಾರಿ ಮಳೆ ಬಂದಾಗ ಏನೋ ಬರ್ಬೋದೇನೋ. ಟನಲ್ ಒಳಗೆ ಬಂದು ನೋಡಿ, ಒಳಗೆ ಬಂದಿಲ್ಲ, ಹೊರಗೆ 2 ಕಿಲೋಮೀಟ್ರ್ ಐತಂತೆ ಟನಲ್ಲು. ಇದ್ರೊಳಗೆ ಹಾರನ್ ಹೊಡಿಬಾರ್ದು, ಪಾರ್ಕಿಂಗ್ ಮಾಡಬಾರ್ದು, ಆದ್ರೆ ಹಾರನ್ ಹೊಡಿತಾರೆ. 2 ಕಿಲೋಮೀಟ್ರ್ ಇಲ್ಲ, ಅಲ್ಲಿ ಬೋರ್ಡ್ ಹಾಕಿರೋದು 2 ಕಿಲೋಮೀಟ್ರು. ಒಂದು 500 ಮೀಟ್ರು 1 ಕಿಲೋಮೀಟ್ರ್ ಒಳಗೆ ಐತೆ ನೋಡಿ ಅಷ್ಟೇ. ಇವಾಗ ನಮ್ಮ ನೆಂಟರು ಸಿಗ್ತಾರೆ, ಅವ್ರು ಮಾತಾಡ್ಸ್ಕೊಂಡು ಸಿಗೋದು ಬಂದು ಇಳಕಲ್ಲಿಗೆ ಬಂದೆ ನೋಡಿ. 11 ಗಂಟೆ ಆಗಕ್ಕೆ ಬಂತು. ನಾನು 1 ಗಂಟೆ 60 ಕಿಲೋಮೀಟ್ರ್ ಮುಂದೆ ಇರ್ಬೇಕಾಗಿತ್ತು. ಅಲ್ಲಿ ಎಲ್ಗುರು ಹೊಸಪೇಟೆ ಹತ್ರ 1 ಗಂಟೆ ಟೈಮ್ ವೇಸ್ಟ್ ಆಯ್ತು. ಯಾಕಂತೀರ, ಆರಾಮ್ ಸರ್ ಬಿಲ್ ಚೆಕ್ ಮಾಡಿದ್ರು, ಅದು ಇದು ಉಲ್ಟಾ ಪುಲ್ಟಿ ನೋಡಿದ್ರು. ಆರಾಮ್ ಸರ್ ಬಿಲ್ ಚೆಕ್ ಮಾಡಿದ್ರು, ಬಿಲ್ ತೋರಿಸಿದ್ವಿ. ತೋರಿಸಿ ಅವ್ರು ಏನೇನೋ ಮಾಡಿದ್ರು ಗೊತ್ತಾಗಲಿಲ್ಲ ನಮಗೆ. ಒಂದು ಅರ್ಧ ಗಂಟೆ 3/4 ಗಂಟೆ ಅವರು ಟೈಮ್ ವೇಸ್ಟ್ ಮಾಡಿದ್ರು. ನೆಟ್ ಬರ್ತಿಲ್ಲ, ಅದು ಬರ್ತಿಲ್ಲ, ಇದು ಬರ್ತಿಲ್ಲ ಅಂತೇಳಿ. ಆಮೇಲೆ ತಿಂಡಿ ತಿನ್ನೋಣ ಅಂದ್ಕೊಂಡೆ, ಇನ್ನೇನಂತೇಳಿ ಸೀದಾ ಬಂದೆ. ಇವಾಗ ಒಂದೇ ಸಲ ಊಟಕ್ಕೆ ನಿಲ್ಸೋದು. ಅಲ್ಲೇ 1 ಗಂಟೆ ವೇಸ್ಟ್ ಆಗಿಬಿಡ್ತು. ಅಲ್ಲಿ ತಿಂಡಿನೂ ತಿನ್ನಲಿಲ್ಲ, ಏನಿಲ್ಲ, ಅಲ್ಲಿ ಇರಲಿಲ್ಲ ಅಂತ ನಿಂತ್ಕೊಂಡಿದ್ದು ನಾನು. ತಿರ್ಗಾ ATMಗೆ ಹೋದೆ, ದುಡ್ಡು ಬಿಡಿಸ್ಕೊಳ್ಳೋಣ ಅಂತೇಳಿ. ಆ ATMನಾಗ ದುಡ್ಡೇ ಬರಲಿಲ್ಲ. ಯಾವುದೋ ಬ್ಯಾಂಕ್ ಅದು ಮತ್ತೆ ಹೋದ್ರು, ಅದು ಎಂಥ ಬ್ಯಾಂಕ್ ಅಂತಾರಲ್ಲ, ಅದ್ರಾಗ ದುಡ್ಡಿರಲಿಲ್ಲ. ಮುಂದೆ ಬಂದು ಅಂಗಡಿಯಾಗ ಒಂದು 500 ರೂಪಾಯಿ ಇಸ್ಕೊಂಡು ಖರ್ಚಿಗೆ ಬಂದೆ. ಮತ್ತೆ ಒಂಚೂರು ಮುಂದೆ ಬಂದರೆ ನೆಂಟರು ಸಿಕ್ಕರು. ನೆಂಟ್ರಿಗೆ ಮಾತಾಡ್ಸ್ಕೊಂಡು ಒಂದು ಕೇಸ್ ತಗೊಂಡು ಸೀದಾ ಬಂದ್ಬಿಟ್ಟೆ. ಇವಾಗ ಇಳಕಲ್ಲಾಗಿದೆ, ಇಳಕಲ್ ಹತ್ರನೇ ಇರೋದು. ಇನ್ನೇನೋ ಒಂದು 5-6 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಇಳಕಲ್ಲು. ಈ ನ್ಯಾಷನಲ್ ಹೈವೇಗೆ ಅಂಶೆ ಹಾಕ್ಬಾರ್ದು, ಸ್ಟೇಟ್ ಹೈವೇನೂ ಅಲ್ಲ ಇದು, ಮತ್ತು ಜಿಲ್ಲಾ ಹೆದ್ದಾರಿನೂ ಅಲ್ಲ. ಇದು ನ್ಯಾಷನಲ್ ಹೈವೇ ಆದರೂ ಅಂಶ ಹಾಕಿದ್ದಾರೆ. ಬ್ರಿಡ್ಜ್ಗಳು U-ಟರ್ನ್ ಹತ್ರ ಅದು ಜೋರಾಗಿ ಬಂದರೆ ಗೊತ್ತೇ ಆಗೋದಿಲ್ಲ. ಅಂಶ ಎಲ್ಲ ಎಗರಿಸ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟೋ ಗಾಡಿಗಳು ಬ್ಲೇಡ್ ಕಟ್ಟಾಗಿ ಇದು ಮುರ್ಕೊಂಡಿದ್ದಾವೆ. ನಾವಂದರೆ ರೆಗ್ಯುಲರ್ ಓಡಾಡೋರಲ್ಲ, ಇಲ್ಲಿ ರೆಗ್ಯುಲರ್ ರೋಡ್ನಾಗ ಓಡಾಡೋರಿಗೆ ಗೊತ್ತಿರ್ತದೆ ಎಲ್ಲಿ ಅಂಶ ಇದಾವೆ ಎಲ್ಲಿಲ್ಲ ಅಂತೇಳಿ. ಹೊಸ್ದಾಗಿ ಬಂದಾರ್ದೆ ಕಷ್ಟ. ಎಷ್ಟೋ ಗಾಡಿಗಳು ಆಕ್ಸಿಡೆಂಟ್ ಆಗಿಬಿಟ್ಟಿದ್ದಾವೆ ಅಂಶ ಹತ್ರ, ಕಂಟ್ರೋಲ್ ಸಿಗ್ದಂಗೆ. ಈಗ ಸಡನ್ಲಿ ಅಂಶ ಐತಂತ ಗೊತ್ತೇ ಇರಲ್ಲ, ಅವ್ರು ಬಂದ್ಬಿಡ್ತಾರೆ ಹೈವೇ ಎಲ್ಲಿ ಅಂಶ ಇರಲ್ಲ ಅಂತೇಳಿ ಜೋರಾಗೆ. ಮುಂದೆ ಇರೋನು ಸಡನ್ಲಿ ಬ್ರೇಕ್ ಹೊಡೆದ್ರೆ ಹಿಂದೆ ಇರೋನು ಏನು ಮಾಡ್ತಾನೆ, ಗುದ್ಕೊಂತಾನೆ ಅಷ್ಟೇ ನೋಡಿ ಆಗೋದು. ಇವಾಗ ಇನ್ನೇನು ಗ್ರೀಸು ಹೊಡಿಸ್ಬೇಕು. ಗ್ರೀಸು ತಿಂಡಿ ಎರಡೂ ಎಲ್ಲಿ ಸಿಕ್ಕಿತ್ತು ಅಲ್ಲೇ ನಿಲ್ಸೋಣ. ಇಲ್ಲ ಎಲ್ಲ ಬರೀ ಮಾರ್ಬಲ್ ಪ್ಲ್ಯಾಂಟ್ಗಳೇ. ಬನ್ನಿ ಮುಂದೆ ಹೋಗಿ ಸಿಗುಮ್ಮ. खत्म, बाय बाय, टाटा, गुड बाय, गया।